ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಜಾನ್ ಆಂಟನಿ ಮಾರ್ಗದರ್ಶನದಲ್ಲಿ ಜಿಲ್ಲಾ ಭೂ ದಾಖಲೆಗಳು ಉಪನಿರ್ದೇಶಕರ ಕಚೇರಿಯಲ್ಲಿ ಪ್ರವೀಣ್ ಜಾಧವ್ ಡಿಡಿಎಲ್ಆರ್ ಕಲಬುರಗಿ ಶರಣಗೌಡ ಸರ್ವೇಯರ್ ಅವರ ಮೇಲೆ ದಾಳಿ ಮಾಡಿದ್ದಾರೆ. ರೇವಣಸಿದ್ದಪ್ಪ ಮೂಲ್ಗೆ ಭೂ ಉಪಮಾಪಕ ಕಲಬುರಗಿ ಇವರ ಕಂಪ್ಲೇಂಟ್ ಮೇರೆಗೆ ಸಿಬ್ಬಂದಿಗಳಿಗೆ ನೀವು ಏನಾದರೂ ತಪ್ಪು ಮಾಡಿದರೆ ಸಣ್ಣ ಪುಟ್ಟ ವಿಷಯದಲ್ಲಿ ನಿಮಗೆ ಅಮಾನತು ಮಾಡುತ್ತೇನೆ ಅಂತ ಹೇಳಿ ಮಾನಸಿಕ ಹಿಂಸೆ ನೀಡ್ತಾ ಇದ್ರು. ಪ್ರತಿಯೊಂದು ಕಡಿತಕ್ಕೆ ಪ್ರತಿಯೊಂದು ಫೈಲ್ಗೆ ಹಣ ಕೊಡಬೇಕೆಂದು ಹಿಂಸೆ ನೀಡ್ತಾ ಇದ್ರು. ಅಧಿಕಾರಿಗಳನ್ನು ವಶಕ್ಕೆ ಪಡೆದಿದ್ದು ಬ್ರಹ್ಮಪುರ ಸರ್ವೆ ನಂಬರ್ 89/4 ಅಳತೆ 12.7 ಎಕರೆ ಜಮೀನಿನಲ್ಲಿ 25 ಗುಂಟೆ ಜಮೀನನ್ನು ಪೋಡಿ ಮಾಡಲು ಕಡತವನ್ನು ನನಗೆ ಹಂಚಿಕೆ ಮಾಡಿದ್ದು, ಅದರಂತೆ ಕೊಡೋದಕ್ಕೆ ಒಟ್ಟು 3,50,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎಂದು ತಿಳಿದು ಬಂದಿದೆ. 1,50,000 ಹಣ ಪಡೆಯುವ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ಬಲೆಗೆ ಬಿದ್ದಿದ್ದಾರೆ. ಜಿಲ್ಲಾ ಭೂ ದಾಖಲೆಗಳು ಮತ್ತು ಸರ್ವೆ ಉಪನಿರ್ದೇಶಕರು ಕಚೇರಿಯಲ್ಲಿ ತನಿಖೆ ನಡೆಸುತ್ತಿದ್ದು ಡಿಎಸ್ಪಿ ಗೀತಾ ಬೇನಾಳ್, ಡಿವೈಎಸ್ಪಿ ಮಂಜುನಾಥ್, ಇನ್ಸ್ಪೆಕ್ಟರ್ ರಾಜಶೇಖರ್, ಪೊಲೀಸ್ ಪ್ರದೀಪ್ ಸಿಬ್ಬಂದಿಗಳು ಹಾಜರಿದ್ದರು. ಜಸ್ಟ್ ನಾಳೆಗೆ ಸುಮ್ಮನೆ ನಮಗೆ ಇದು ಆಗಬಾರ್ದಂತ ನಮ್ಮ ಗ್ರೂಪ್ ಇಟ್ಕೊಂಡಿರ್ತೇವೆ. ಗೊತ್ತಾ, ಅವ್ರ ಮ್ಯಾಲಿಂದ ಬಂದಿರ್ತಾರೆ ನಮ್ಮದೆಲ್ಲ. ನಾವು ಮಾಡೋದೇನು ಮಾಡ್ತೀವಿ, ಇಂಥ ಒಂದು ತೊಂದರೆ ಯಾಕೆ ಮಾಡ್ತೀವಿ, ನಿಮ್ಗೆ ಬರ್ತೀವಿ ವಿಷಯ ನಮಗೆ ಮತ್ತು ನಾವು ಲೋಕಾಯುಕ್ತ ಬೇರೆ ಎಲ್ಲ ಮಾಡ್ತೀವಿ. ನಿಮ್ಮ ಬಗ್ಗೆ ನಿಮ್ಮ ಆಫೀಸ್ನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಆಫೀಸ್ನಲ್ಲಿ ಕೊಟ್ಟಿದ್ದೀವಿ. ಅವ್ರಿಗೆ ಸಸ್ಪೆನ್ಷನ್ ಸರಿಯಾಗಿ ದುಡ್ಡು ಕೇಳಿದ್ರು ಮಾಡಿದ್ರು ಮತ್ತು ಇದೆಲ್ಲ ನಮ್ಮದು A to Z ರಿಕಾರ್ಡ್ ಆಗುತ್ತೆ. ಅದು ಸಲ ಕಂಪ್ಲೇಂಟ್ ಆಗಿದ್ದೀವಿ. ಹೊಸದೇನಲ್ಲ. ಮತ್ತು ನೀವು ಆಫೀಸ್ನಲ್ಲಿ ಕೊಟ್ಟು ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅದ್ರ ಸಲ ಕಂಪ್ಲೇಂಟ್ ಮಾಡ್ತೀವಿ. ಇವಾಗ ಆಲ್ರೆಡಿ ಅದ್ರ ಸಲುವಾಗಿ ಸಸ್ಪೆನ್ಷನ್ ಅದು ಆಗಿ ಮಾಡಿ ನೀವೆಲ್ಲ ಅದಕ್ಕೆ ರೆಡಿ ಮಾಡಿ ಆಮೇಲೆ ದುಡ್ಡು ಕೈ ಬಂದು ಮುಟ್ಟಿದ್ವಾಗ ನೀವು ಸಸ್ಪೆನ್ಷನ್ ಕ್ಯಾನ್ಸಲ್ ಮುಗಿಸಿದ್ದು ಅಲ್ಲ. ನಾಳೆ ನೋಡಿ ಎಲ್ಲ ಪ್ರೂಫ್ ತಿಳ್ಕೊಂಡೆ ಮಾತಾಡೋದು. ನಾವು ಸುಳ್ಳು ಮಾತಾಡೋದು, ನೀವು ಸುಳ್ಳು ಮಾತಾಡ್ಬೋದು. ನಾವು ನಿಮಗೆ ಏನಂತೇವೆ ನಿಜ ಹೇಳಬೇಕಾಗ್ತದೆ. ನಾವು ಸುಳ್ಳು ನಮ್ಗೆ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ನಾವು ಡಾಕ್ಯುಮೆಂಟ್ ಇರ್ತಾವೆ. ನೀವು ಮಾತಾಡಿದ ವಯಸ್ಸಿನ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.